ಪರಮಾತ್ಮ ಹೇಳ್ತಾನೆ, ಸತ್ತಂತ ಚೋಕಾಯ ಮೇಲೆ ಎಲುಬು ಸೇತು ಬಿಟ್ಟಲ್ಲ ಅಂದದ ಸಾಮಾನ್ಯವಾದದಲ್ಲ. ಜೀವಂತಿದ್ದಾಗಲ್ಲ, ಜೀವಂತಿದ್ದಾಗ ನಿಲ್ಬೇಕಾದ್ರೆ ನಮಗ ಅನೇಕ ತರ ಇದು ಬರ್ತದ. ಸತ್ತಂತ ಎಲುಬು ಬಿಟ್ಟಲ್ಲ ಅಂದದ ಕೂಡಲೇ ನಾಮದೇವ್ ಪಾರಿ ಮುಂದೆ ಚೌಕಾಯ ಮೇಲೆ ಸಮಾಧಿ ಐತ್ರಿ. ಯಾರು ಪಂಢರಪುರಕ್ಕೆ ಹೋಗಿ ನೋಡಿ ಬರ್ಬೋದು. ಸಾಮಾನ್ಯವಾದ ಭಕ್ತರಾಗಿಲ್ಲ, ಅವರು ಪರಮಾತ್ಮನಿಗಾಗಿ ತಮ್ಮ ಜೀವನ ಮಳು ಬಿಟ್ಟ ಶರೀರ ಎಲ್ಲ ಮಂತ್ರ ಮಾಡಿದಂತ ಮಹಾನ್ ಮಹಾನ್ ಭಕ್ತರು. ಅದಕ್ಕಾಗಿ ಕುಲದ ಬಗ್ಗೆ ಹೇಳ್ಬೇಕಾದ್ರೆ ಏನಪ್ಪಾ ಅಂದ್ರ, ಈ ಸಂತ ಸಂಪ್ರದಾಯ ಒಳಗೆ ಅಭಂಗದೊಳಗೆ ಹೇಳ್ತಾರ, ಸಕಳಾಶೀತೆ ಆಹೇಧಿಕಾರ ಕಲಿಯುಗ ಉದ್ಧಾರ ಹರಿಚೆ ನಾಮ. ಋಷಿ ಮುನಿಗಳಾದ್ರೂ ಎಲ್ಲರೂ ಬ್ರಾಹ್ಮಣರಲ್ಲ. ಮಣ್ಣೊಂದಿದ್ದನ್ನ ಕ್ಯಾಸೆಟ್ ಹಾಕಿದ್ರು ನೋಡಿ, ಇಲ್ಲಿ ಯಾರ್ಯಾರು ಯಾವ ಜಾತಿ ಅವರು. ಮಾತಂಗ ಋಷಿಗಳು ಮಾದಿಗ ಸಮಾಜದವರು. ಶಬರಿಗೆ ಹೇಳ್ತಾರ, ಅವರು ಸಣ್ಣ ವಯಸ್ಸಿನ ಶಬರಿ ಮಾತಂಗ ಋಷಿಗಳು ಸೇವೆ ಬಹಳ ಮಾಡಿದ್ಲು. ನಿನಗೊಮ್ಮೆ ರಾಮ ದರ್ಶನ ಆಗ್ತತ್ ಹೇಳಿದ ಕೂಡಲೇ ವಯಸ್ಸಾಗುವವರೆಗೆ ರಾಮ ರಾಮ ಅಂದ ಕಾಲಹರಣ ಮಾಡಿದಳು ಶಬರಿ. ದಿವಸ ಭೋಜನ ಹಾಸಿಗೆ ಹಾಸುದು, ಹಣ್ಣು ತರುದು, ಕಡದಿಡುದು ಮಾಡ್ತಾ ಇದ್ದು. ಭಕ್ತಿಗೆ ಮೆಸ್ತಾರ ದೇವರ ಭಕ್ತಿ. ಆದ್ರೂ ಒಮ್ಮೆ ಬಂದ ರಾಮ ಬಾರಿಕಾಯಿ ಬಾಯಾಗ ಕಡದ ಅದು ಹುಳಿಯುತ್ತೋ ಸಿಹಿಯುತ್ತೆ ನೋಡಿ ಪರಮಾತ್ಮಗೆ ತಿಳಿಸ್ತಾ ಇದ್ದು ಶಬರಿ ಮಾತ. ದೇವ್ರ ಭಕ್ತಿ ಹೆಂಗದ, ಜಾತಿ ನೋಡುವಂತ ದೇವಿ ಅಲ್ಲ, ಇಂಥವದಂತ ನೋಡುವಲ್ಲ, ಶುದ್ಧ ಭಾವ ನೋಡುವಂತ ದೇವಿ ಅದಾಳ. ಇವೆಷ್ಟ ಶ್ರೀಮಂತ ದಾನ, ಎಷ್ಟು ಸುಂದರ ದಾನ, ಇಂಥ ನೋಡಂಗಿಲ್ಲ. ಶುದ್ಧ ಭಾವ ಎಲ್ಲಿದ ಅದನ್ನ ನೋಡುವಂತ ಪರಮಾತ್ಮ ದಾನ. ಲಕ್ಷ್ಮಣ ಕಡೆ ನೋಡಿದ ರಾಮ, ನಮ್ಮ ಅಣ್ಣಗ ಹುಚ್ಚ ಹಿಡ್ದತ್ತಂದವ. ಈ ಮುದುಕಿ ಬಾಳ ವಯಸ್ಸಾಗ್ಯದ, ಕಣ್ಣಾಗ ಪಿಚ್ಚ, ತಲಿ ಎಂದ್ ಹಿಕ್ಕೊಂಡದು, ಎಂದು ಜಳಕ ಮಾಡಿದ್ದು, ಅಕ್ಕಿ ಎಂಜಲ ತಿನ್ನಾಕತ್ತಾನಂತ ನೀವು ಲಕ್ಷ್ಮಣ. ಏ ಲಕ್ಷ್ಮಣ, ನೀವಂತ ತಿನ್ನತ್ತೇಳಿ ಕೊಟ್ಟು ಕೂಡಿ ಲಕ್ಷ್ಮಣ ತಿಂದಿಲ್ಲ. ಯಾಕಿಂದ ಹೇಳತ್ತೇನಪ್ಪ ಅಂದ್ರ, ಭಕ್ತರಲ್ಲಿ ಎಷ್ಟು ಶ್ರೇಷ್ಠತೆ ಅದ, ಪರಮಾತ್ಮ ಅವಳ ಮೇಲೆ ಎಷ್ಟು ಪ್ರೇಮದಾನ. ಆ ಹಣ್ಣನ್ನ ಲಕ್ಷ್ಮಣ ಒಗದು ಬಿಟ್ಟ. ರಾಮಾಯಣ ಯುದ್ಧ ಒಳಗ ಇಂದ್ರಜಿತ ಮೇಘನಾದ ಬಾಣ ಬಿಟ್ಟಾಗ ಲಕ್ಷ್ಮಣ ಮೂರ್ತಿ ಹೋಗಿ ಬಿದ್ದ. ಅವಾಗ ಮಾರುತರಾಯಾಗ ದ್ರೋಣಾಗಿರಿ ಪರ್ವತದಲ್ಲಿ ಅಮೃತ ಇದನ್ನ ತರ್ಸಾಕ ಸಂಜೀವನ ಕಡ್ಡಿ. ಹನುಮಂತ ನೋಡಿದ, ಇದೇನ ದೌಡನೆ ಟೈಮ್ ಸರಿ ಹೋಗ್ಬೇಕಾಗ್ಯದ, ಸಂಜೀವನ ಕಡ್ಡಿಯಲ್ಲಿ ದ್ರೋಣಾಗಿರಿ ಪರ್ವತವನ್ನ ಎತ್ಕೊಂಡು ಹೋದ ಮಾರುತರಾಯ. ದ್ರೋಣಾಗಿರಿತು ಆಲಿಲ್ಲ ಲಕ್ಷ್ಮಣ ವಾಸವಿಲ್ಲ. ಒಟ್ಟ ಒಂದು ಕಿರಿ ಬೆಳೆದಾಗ ತಗೊಂಡು ಹೋಗಿ ನಿಂತ. ನೀವಾದ ಮ್ಯಾಗ ತಗೊಂಡ್ಪ, ಎಷ್ಟು ತಾಕತ್ವಾದಿರ್ಬೇಕು ಹನುಮಂತರಾಯ ಮಾರುತರಾಯ. ಶಿವನ ಅವತಾರ, ಮಹಾರುದ್ರ ಪ್ರಕಟಲ, ನಾಮಾಮನೆ ಮ್ಯಾ ಒಂದಿಲ್ಲ. ಇದನ್ಯಾಗ ನಿಮ್ಗೆ ಹೇಳಾಕತ್ತೇನೆ ಅಂದ್ರ, ಲಕ್ಷ್ಮಣ ಆ ಬಾರಿಕಾಯನ್ನು ತಗಡು ಒಗದಿದ್ದ, ಅದ ಸಂಜೀವನ ಕಡ್ಡಿ ಆಗಿ ನಿಂತಿತ್ರಿ. ಮಂದು ಉಪಯೋಗ ಬರ್ತದು ಆಪತ್ ಕಾಲದಾಗ. ಅದಕ್ಕ ಮಹಾತ್ಮರ ಭಕ್ತರ ಈಗೇನು ಇಲ್ಲಿ ಬಂದಿರ್ತಾರಲ್ಲ, ಎಲ್ಲರೂ ಪ್ರವಚನ ಕೇಳಕ್ ಬಂದ್ರ ನೀವು. ನಮ್ಮ ಗುರು ಹಿರಿಯರು ಏನ್ ಹೇಳ್ತಾರಪ್ಪ ಅಂದ್ರ, ಮೈಕ್ನಾಗ ಎಲ್ಲರಿಗೂ ಪ್ರಸಾದ ಅದ, ಯಾರು ಬಿಡಲಾರದೆ ಪ್ರಸಾದ ಸೇವನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರ. ಆ ಪ್ರಸಾದದಲ್ಲಿ ಯಾರು ಬಿಟ್ಟು ಹೋಗ್ಬಾರ್ದು, ಮಾಡ್ಲೇಬೇಕಾಗ್ತದೆ. ಯಾಕಂದ್ರ ಇಲ್ಲಿ ಮಾಡಿದಂತರ ಮಹಾಪ್ರಸಾದ ಆಗ್ತದ, ಮಣ್ಣೀಲಿ ಮಾಡಿದಂತರ ಊಟ ಆಗ್ತದ. ಐಕ್ಯ ಅವ ಇರ್ತಾವ, ಅಂಗಡಿಯನ್ನ ಅವ ಇರ್ತಾವ, ಬೇರೆ ಏನಿರುದಿಲ್ಲ. ಅದ ಮತ್ತೆ ಬೇರೆ ಕಡೆ ಮಾಡಿದ್ರೆ ಅದ್ರ ಇನುಗೋಳ ದಿವಸಕಾರ ಖರೆ ಅಲ್ಲಿ ಏನೇನು ಮಾಡ್ತದೆ. ಇಲ್ಲಿ ಮಹಾಮಂತ್ರದಿಂದ ದೇವಿ ಶಕ್ತಿ ತುಂಬಿರ್ತದ. ಅಲ್ಲಿ ಏನೇ ಮಾಡಿದ್ರು ಕೂಡ ಇಲ್ಲೇ ರುಚಿಕರ ಆಗ್ತದ, ಮೈಯೊಳಗಿನ ರೋಗ ಹೋಗ್ತಾವ. ಎಲ್ಲ ತರ ದೇವಿ ಶುದ್ಧವಾದ ಭಕ್ತಿ ತುಂಬಿರ್ತದ. ದೇವಿ ಎಲ್ಲ ಕಡೆ ನೋಡ್ತಾ ಇರ್ತಾಳ, ಎಲ್ಲರಲ್ಲೇ ದೇವಿ ಅದಾಳ. ಆ ದೇವಿದು ಮಹತ್ವ ತುಂಬಿಕೊಂಡಿರ್ತದ. ಒಂದು ಉದಾಹರಣೆಗೆ, ಮುಧೋಳ ಹತ್ರ ಮಾಲಾಪುರ ಗ್ರಾಮದಲ್ಲಿ ನಾವು ಪ್ರವಚನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ದೇವಿ ಆರಾಧನೆ, ಬನಶಂಕರಿ ಅಂತ ದೇವಿನ, ಬನಶಂಕರಿ ದೇವಿನ ದೇವಿ ಗುಡಿ ಎಲ್ಲಿತ್ತು.
ಅಲ್ಲೇನ್ ಮಾಡ್ಯಾರಂದ್ರ ಅಡಿಗೆ ಮಾಡೋರು ಒಬ್ಬರ ಇದ್ದಿದ್ದಿಲ್ಲ, ಇಬ್ರಿದ್ರು. ಇಲ್ಲಿ ನಮ್ಮ ರಾಯನ್ ಒಬ್ರ ಅದಾರ, ಉಳ್ಕಿದವ್ರೆಲ್ಲ ಸ್ನೇಹ ಸಹಕಾರ ಮಾಡ್ತಾರ. ಏನೆಲ್ಲ ಅದಕ್ಕೆ ಒಗಿದೆಲ್ಲ ನಮ್ಮ ರಾಯಪ್ಪನ ಮಾಡ್ತಾರ. ಅಲ್ಲೇನ್ ಮಾಡ್ಯಾರಪ್ಪ ಅಂದ್ರ ಅಕ್ಕಿಗೆ ಮೊದಲೊಬ್ಬ ಉಪ್ಪು ಹೋಗೋದು ಹೋಗ್ಯಾನ, ಮತ್ತೊಬ್ಬದ್ದು ಉಪ್ಪು ಹೋಗೋದ ಡಬಲ್ ಆಗಿತ್ತು. ಅದು ಉಪ್ಪು ಹಾಕೋದು ಮತ್ತು ಒಂದು ಮಾತು ಇರ್ತದ, ಪ್ರತಿಯೊಂದೆಲ್ಲ ಒಗಿದು ಡಬಲ್ ಆಗಿ ಬಿಟ್ಟಿತ್ತು. ತಿಂದು ನೋಡಿ ನಾವು ಅಡಿಗೆ ಮಾಡವ ತಾಯಿ ಕ್ಷಮಿಸು, ಸಾವಿರಾರು ಮಂದಿ ಊಟ ಮಾಡವರ್ದಾರ, ನಂದು ಗತಿ ಏನು, ನನ್ನ ಪಾಡೇನು, ಕ್ಷಮಿಸು ತಾಯಿ ತಾಯಿಗೆ ಬೇಡ್ಕೊಂಡಾಗ ಆ ಅರ್ಧ ಭಾಗ ಉಪ್ಪುವನ್ನ ಪ್ರತ್ಯಕ್ಷ ಆದಿದ್ರೆ ಅದ ದೇವಿಯನ್ ಮಾಡ್ಲು ತಕ್ಕೊಂಡ್ ಬಿಟ್ಲು. ಊಟ ಆದ ನಂತರ ಅಂಜ್ಕೋತ ಕೇಳ್ತಾ, ನೀವು ಅಡಿಗೆ ಮಾಡವ ಹೆಂಗಾಗಿತ್ರಿ ಊಟ? ಎಲ್ಲ ಬರೋಬರ್ ಆಗೈತಿ, ಏನು ತೊಂದ್ರೆ ಇಲ್ಲ, ದಿವಸ ಏನ್ ಮಾಡ್ತೀರಿ ಅದ ಪ್ರಕಾರ ಆಗ್ಯದಂತೇಳಿ ಅಂದಾಗ ದೇವಿ ಕೈ ಮುಗದ. ಆ ಅಡಿಗೆ ಉಳಿದ ನಂತರ ಮುಂಜಾನೆ ತಿಂದು ನೋಡಿದಾಗ ಮತ್ತೆ ಉಪ್ಪಿತ್ತರಿ. ಸೇವನೆ ಮಾಡಾಗ ಉಪ್ಪಿಲ್ಲ. ಯಾಕಂದ್ರ ದೇವಿ ನಮಗೆ ಯಾವುದೇ ತರ ಕೊರತೆಗಳು ಮಾಡೋದಿಲ್ಲ. ದೇವಿ ಆರಾಧನೆ ಯಾಕೆ ಮಾಡ್ಬೇಕಪ್ಪ ಅಂದ್ರ ದೇವಿ ಹೇಳಿದಂತ ಮಾತೇನಪ್ಪಾ ಅಂದ್ರ ದುಷ್ಟರನ್ನ ಸಂಹಾರ ಮಾಡ್ತಾನು. ಕೆಟ್ಟ ಗುರುಗಳು ಯಾರದಾವ ಅವ್ರನ್ನ ಉಳಿಯಂಗಿಲ್ಲ, ಅವ್ರನ್ನ ಬಿಡಂಗಿಲ್ಲ. ಅವ್ರಿಗೆ ನಾ ಉಗ್ರ ರೂಪ ಆಗಿ ತಾಳ್ತನು, ಕಾಳಿಕಾದೇವಿಯಾಗಿ ತಾಳ್ತನು. ಶಾಂತಿ ಇದ್ದವ್ರಿಗೆ ಶಾಂತತಾ ದೇವಿ ಆಗಿರ್ತನು. ಆಕಿ 7 ತರ 9 ತರ ದೇವಿ ಅದ, ಒಬ್ಬನಕ್ಕೆ ದೇವಿ ಅಲ್ಲ. ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಎಲ್ಲ ತರ ದೇವಿ ಅದಾಳ. ಇನ್ನೊಂದು ದೇವಿದು ಹೇಳಿ ಆಕಿನೂ ದೇವಿನ ದರಿದ್ರ ಲಕ್ಷ್ಮಿ ಅದಾಳ್ಯ. ನಾವು ದರಿದ್ರ ಲಕ್ಷ್ಮಿ ಬರಲ್ಲ, ಹಾಗೆ ಭಾಗ್ಯಲಕ್ಷ್ಮಿ ಬರುವಂತೆ ನಾವು ಮಾಡಬೇಕು. ಮನೆಯಲ್ಲಿ ಎಷ್ಟು ಸುಂದರವಾಗಿರ್ತದ, ಮನೆ ಸ್ವಚ್ಛವಾಗಿರಬೇಕು, ಈಶಾನ್ಯಕ್ಕೆ ಸ್ವಚ್ಛವಾಗಿರಬೇಕು. ಎಲ್ಲಿ ಮನೆ ಸುಂದರ ಇರ್ತದ, ಎಲ್ಲಿ ಮನೆಗೆ ನಂದಾದೀಪ ಇರ್ತದ, ಯಾರು ದೇವ್ರ ಪೂಜೆ ಮಾಡ್ತಾರ ಅವ್ರ ಮನೆಯೊಳಗೆ ದೇವಿ ಪ್ರವೇಶ ಮಾಡ್ತಾಳ.